ದಶರತ್ನ ಕನ್ನಡ ಎಲ್ಲ ನೆಚ್ಚಿನ ವೀಕ್ಷಕರಿಗೆ ನಮಸ್ಕಾರಗಳು. ಇಂದು ರೆಬಲ್ ಸ್ಟಾರ್ ಅಂಬರೀಷ್ ಅವರ ಹುಟ್ಟುಹಬ್ಬ. ರೆಬಲ್ ಸ್ಟಾರ್ ಅಂಬರೀಷ್ ಅವರು ಬದುಕಿದ್ದರೆ ಅಭಿಮಾನಿಗಳ ಜೊತೆ 72ನೆಯ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ರು. ರೆಬಲ್ ಸ್ಟಾರ್ ಅಂಬರೀಷ್ ಅವರ ಕುರಿತು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ನೋಡೋಣ ಬನ್ನಿ. ಅಂಬರೀಷ್ ಅವರು ನೇರ ವ್ಯಕ್ತಿತ್ವದ ಮನುಷ್ಯ. ಅವರ ವೈವಾಹಿಕ ಜೀವನ, ಅವರು ಹೇಗೆಲ್ಲ ಅವರ ಜೊತೆಗಾರರ ಜೊತೆ ತಮಾಷೆ ಮಾಡ್ತಾ ಇದ್ರು, ಅವರ ಹವ್ಯಾಸಗಳೇನು, ಅವರು ಎಷ್ಟು ತಿಂತಾ ಇದ್ರು, ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ರೆಬಲ್ ಸ್ಟಾರ್ ಅಂಬರೀಷ್ ಭಾರತೀಯ ಚಿತ್ರರಂಗ ಕಂಡ ಅತ್ಯಂತ ಶ್ರೇಷ್ಠ ನಟ. ಫುಟ್ಪಾತ್ ಇಡ್ಲಿಯಿಂದ ಹಿಡಿದು ರಾಯಲ್ ಹೋಟೆಲ್ವರೆಗೂ ಜೀವನ ಸಾಗಿಸಿದ ನಟ. ತಮ್ಮ ಏರು ಧ್ವನಿ, ನೇರ ಮಾತುಗಳಿಂದಲೇ ಸ್ನೇಹಿತರಿಗೆ ಹಾಗೂ ಅಭಿಮಾನಿಗಳಿಗೆ ಇಷ್ಟ ಆಗುತ್ತಿದ್ದ ಅಂಬಿ ಬಗ್ಗೆ ಬಹುತೇಕರಿಗೆ ಗೊತ್ತಿರದ ಸ್ವಾರಸ್ಯಕರ ಸಂಗತಿಗಳು ಇಲ್ಲಿವೆ. ರಿಯಲ್ ಲೈಫ್ನಲ್ಲಿಯೂ ಆರತಿಯನ್ನ ಚುಡಾಯಿಸುತ್ತಿದ್ದ ಅಂಬಿ. ಅಂಬರೀಷ್ ಅವರು ಕಾಲಿಟ್ಟಿದ್ದು ನಾಗರಹಾವು ಸಿನಿಮಾದ ಮೂಲಕ. ವಿಷ್ಣುವರ್ಧನ್ ಅವರ ಕೂಡಿ ಇದೇ ಚಿತ್ರದ ಮೂಲಕ ನಾಯಕ ನಟನಾಗಿ ಸ್ಯಾಂಡಲ್ವುಡ್ ಪ್ರದರ್ಶಿಸಿದ್ರು. ಅಂಬಿ ವಿಲನ್ ಆಗಿ ಕಾಣಿಸಿಕೊಂಡಿದ್ದರೂ ಅಂಬಿಯದ್ದು ಈ ಮೂವಿಯಲ್ಲಿ ಚಿಕ್ಕ ಪಾತ್ರವಾಗಿದ್ದರೂ ದೊಡ್ಡ ಮಟ್ಟದ ಹೆಸರು ಹಾಗೂ ವರ್ಚಸ್ಸನ್ನು ತಂದುಕೊಟ್ಟಂತಹ ಸಿನಿಮಾ. ಅಂಬಿಯವರು ಸಿನಿಮಾದಲ್ಲಿ ಹೇಗೆ ಆರತಿಯನ್ನ ಚುಡಾಯಿಸ್ತಿದ್ರೋ ಅವರು ನಿಜ ಜೀವನದಲ್ಲೂ ಆರತಿಯನ್ನ ಚುಡಾಯಿಸ್ತಾ ಇದ್ರು. ಅಂದರೆ ಅಂಬಿ ಮತ್ತು ಆರತಿಯವರು ಓದಿದ್ದು ಒಂದೇ ಕಾಲೇಜಿನಲ್ಲಿ. ಕಾಲೇಜು ಕ್ಯಾಂಪಸ್ನಲ್ಲಿ ಆರತಿ ಎದುರಾಗುವಾಗ ಅವರನ್ನು ಚುಡಾಯಿಸ್ತಿದ್ರಂತೆ ಅಂಬರೀಷ್. ಅಂಬಿಗೆ ಬೇಕಿತ್ತು 120 ಇಡ್ಲಿ. ಮನೆಯಲ್ಲಿ ಇಡ್ಲಿ ಮಾಡುವ ವೇಳೆ ಅಂಬಿಗೆ ಬರೋಬ್ಬರಿ 120 ಇಡ್ಲಿ ಬೇಕಿತ್ತಂತೆ. ದೋಸೆ ಮಾಡಿದರೆ ಕಡಿಮೆ ಎಂದರೂ 45 ದೋಸೆ ತಿಂತಾ ಇದ್ರು. ಚಿಕ್ಕಂದಿನಲ್ಲಿ ಇದೇ ವಿಷಯಕ್ಕೆ ಅಣ್ಣ ತಮ್ಮಂದಿರಲ್ಲಿ ಗಲಾಟೆ ಆಗ್ತಿದ್ದು ಉಂಟು. ಶಾಲಾ ಸ್ಪೋರ್ಟ್ಸ್ನಲ್ಲಿ ಅಂಬಿಯೇ ಫಸ್ಟ್. ಶಾಲಾ ದಿನಗಳಲ್ಲಿ ಆಟ ಪಾಠ ಎರಡರಲ್ಲೂ ಅಂಬಿ ಫಸ್ಟ್. ಎಲ್ಲ ಆಟಗಳಲ್ಲೂ ಭಾಗವಹಿಸುತ್ತಿದ್ದ ಅಂಬಿ ಓದಿನಲ್ಲೂ ಮುಂದಿದ್ರು. PUC ಫೇಲ್. ಓದಿನಲ್ಲಿ ಸದಾ ಮುಂದಿದ್ದ ಅಂಬಿಯವರು ಮೊದಲ ಬಾರಿಗೆ PUCಯಲ್ಲಿ ಫೇಲ್ ಆಗಿದ್ರು. ಶಾಲೆಗೆ ಸ್ನೇಹಿತನನ್ನು ಅಣ್ಣ ಅಂತ ಕರೆದೊಯ್ದಿದ್ದ ಅಂಬಿ. PUCಯಲ್ಲಿ ಫೇಲ್ ಆದಾಗ ಪ್ರಾಂಶುಪಾಲರು ಪೋಷಕರನ್ನು ಕರೆದುಕೊಂಡು ಬಾ ಅಂದಾಗ ತಮ್ಮ ಸ್ನೇಹಿತನನ್ನೇ ಅಣ್ಣ ಎಂದು ಶಾಲೆಗೆ ಕರೆದೊಯ್ದಿದ್ದರು ಅಂಬಿ. ಮಂಡ್ಯ ಮಿಠಾಯಿ, ನಾಟಿ ಕೋಳಿ ಸಾರು, ಕೈಮಾ ಸಾರು ನಂಬಿ ಅವರಿಗೆ ಅಚ್ಚುಮೆಚ್ಚು. ಮಂಡ್ಯ ನಗರದ ಕಾರೆಮನೆ ಗೇಟ್ನಲ್ಲಿರುವ ಮಿಠಾಯಿ ಅಂಗಡಿ ಬೆಳಕಿಗೆ ಬಂದಿದ್ದೇ ರೆಬಲ್ ಸ್ಟಾರ್ ಅಂಬರೀಷ್ ಅವರಿಂದ. ತೆಂಗಿನಕಾಯಿ ಬೆಲ್ಲದ ಮಿಠಾಯಿ ಅಂದರೆ ಅಂಬರೀಷ್ ಅವರ ಬಾಯಲ್ಲಿ ನೀರು ಬರ್ತಿತ್ತು. ಇದರ ಜೊತೆಗೆ ನಾಟಿ ಕೋಳಿ ಸಾರು, ಮಟನ್ ಕೈಮಾ ಅಂಬರೀಷ್ ಅವರಿಗೆ ಅಚ್ಚುಮೆಚ್ಚು. ಕಾರು ಕೊಡಿಸದದ್ದಕ್ಕೆ ಮನೆ ಬಿಟ್ಟು ಹೋಗಿದ್ದ ನಟ. ಅಪ್ಪ ಕಾರು ಕೊಡಿಸಲಿಲ್ಲ ಎನ್ನುವ ಕಾರಣಕ್ಕೆ ಅಂಬರೀಷ್ ಅವರು ಗಲಾಟೆ ಮಾಡಿ ಮನೆ ಬಿಟ್ಟು ಸುಮಾರು 7 ತಿಂಗಳ ಕಾಲ ಮೈಸೂರಿನ ಮನೆಯಲ್ಲಿ ಬಂದು ನೆಲೆಸಿದ್ರು. ಕೊನೆಗೆ ಅವರ ಅಪ್ಪ ಕಾರು ಖರೀದಿಸಲು ದುಡ್ಡು ಕೊಟ್ಟ ಬಳಿಕ ಮನೆಗೆ ವಾಪಸ್ಸಾಗಿದ್ರು ಅಂಬರೀಷ್. ಅವರು ಮೊದಲು ಖರೀದಿಸಿದ ಕಾರು ಹೆರಾಲ್ಡ್, ಅದರ ನಂಬರ್ 1011. ಆ ಬಳಿಕ 6 ತಿಂಗಳೊಂದರಂತೆ ಕಾರು ಬದಲಾಯಿಸಿದ್ರು ಅಂಬಿ. ಬ್ರ್ಯಾಂಡೆಡ್ ಕಾರುಗಳಂದರೆ ಈ ಜಲೀಲನಿಗೆ ಬಲು ಕ್ರೇಜ್. ಅಂಬರೀಷ್ ಒಬ್ಬ ಸ್ಟಾರ್ ನಟ ಅಲ್ಲದೆ ಒಬ್ಬ ಸ್ಪೋರ್ಟ್ಸ್ಮನ್ ಅನ್ನೋದು ಹೆಚ್ಚು ಜನರಿಗೆ ಗೊತ್ತಿರಲಿಕ್ಕಿರಲಿಲ್ಲ. ಬ್ರ್ಯಾಂಡೆಡ್ ಕಾರುಗಳಂದರೆ ಅಂಬರೀಷ್ ಅವರಿಗೆ ಅಚ್ಚುಮೆಚ್ಚು. ಡ್ರೈವಿಂಗ್ನಲ್ಲಿ ಪರ್ಫೆಕ್ಟ್. ಅದಕ್ಕೆ ಸಾಕ್ಷಿ ಎಂಬಂತೆ ಒಂದು ಕಾಲದಲ್ಲಿ ಅಂಬಿ ಮೈಸೂರಿನಿಂದ ಬೆಂಗಳೂರಿಗೆ 1.5 ಗಂಟೆಯೊಳಗೆ ಬಂದಿದ್ರು. ಆ ಮಟ್ಟಿನ ಕಾರ್ ಕ್ರೇಜ್ ಹೊಂದಿದ್ರು ಅಂಬಿ. ಸಿಗರೇಟ್ ಬಿಡದ ನಟ. ಅಂಬರೀಷ್ ಎಡಗೈನಲ್ಲಿ ಸಿಗರೇಟ್, ಬಲ ತೋಳಿನ ಮೇಲೆ ಒಂದು ಟವಲ್ ಸದಾ ಇರ್ತಿತ್ತು. ಅದ್ಯಾಕೋ ಕಣ್ಣಿನಿಂದ ಆಗಾಗ್ಗೆ ನೀರು ಬರ್ತಿತ್ತು. ಅದನ್ನು ಒರೆಸೋದಕ್ಕೆ ಟವಲ್ ಇಟ್ಟುಕೊಳ್ತಿದ್ರು ಅಂಬಿ. ಆರೋಗ್ಯ ಕೈ ಕೊಟ್ಟಾಗ ಡ್ರಿಂಕ್ಸ್ ಬಿಟ್ಟಿದ್ದರಂತೆ, ಆದರೆ ಸಿಗರೇಟ್ ಬಿಟ್ಟಿರಲಿಲ್ಲ. ಚೆಕ್ ಬೌನ್ಸ್. ಅಂಬರೀಷ್ 200ಕ್ಕೂ ಹೆಚ್ಚು ಸಿನಿಮಾಗಳನ್ನು ಅಭಿನಯಿಸಿದ್ದಾರೆ. ಆದರೆ ಕೆಲವು ಸಿನಿಮಾಗಳಿಂದ ಅಂಬಿಗೆ ಹಣ ಬಂದಿಲ್ಲ.
ಇವರಿಗೆ ಕೊಟ್ಟಿದ್ದ ಚೆಕ್ಗಳನ್ನು ಲೆಕ್ಕ ಹಾಕಿದರೆ 10 ರಿಂದ 20 ಕೋಟಿ ರೂಪಾಯಿ ಆಗುತ್ತದೆ. ಆದರೆ ಅಂಬರೀಷ್ ಒರಟು ಮಾತು, ಹೃದಯ ಮೃದು ಅನ್ನೋದಕ್ಕೆ, ಸಾಕಷ್ಟು ನಿರ್ಮಾಪಕರ ಹತ್ತಿರ ಹಣ ಕೇಳೋದಕ್ಕೆ ಹೋಗಿಲ್ಲ ಅನ್ನೋದೇ ಸಾಕ್ಷಿ. ವಿರೋಧದ ಮಧ್ಯ ಸುಮಲತಾರನ್ನು ಮದುವೆಯಾದ ನಟ. ಅಂಬರೀಷ್ ಮತ್ತು ಸುಮಲತಾ ಮೊಟ್ಟ ಮೊದಲ ಬಾರಿಗೆ ಭೇಟಿಯಾಗಿದ್ದು ವುಡ್ಲ್ಯಾಂಡ್ ಹೋಟೆಲ್ನಲ್ಲಿ. ಯಾವುದೋ ಚಿತ್ರದ ಶೂಟಿಂಗ್ ನಡೆಯುತ್ತಿರುವಾಗ ಅಲ್ಲಿ ಹೋಗಿದ್ದ ಸುಮಲತಾ ಅವರು ಮೊದಲ ಬಾರಿಗೆ ಅಂಬಿಯವರನ್ನು ನೋಡಿದ್ದರು. ಒಬ್ಬರನ್ನೊಬ್ಬರು ನೋಡಿದ್ದರೂ ಅಂದು ಮಾತಾಡಿರಲಿಲ್ಲ. ಆದರೆ ಅವರಿಬ್ಬರನ್ನು ಮತ್ತಷ್ಟು ಹತ್ತಿರವಾಗಿಸಿದ್ದು ಆಹುತಿ ಸಿನಿಮಾ. ಸುಮಲತಾ ಸೌಂದರ್ಯಕ್ಕೆ ಮಾರು ಹೋಗಿದ್ದ ಅಂಬರೀಷ್ ಅವರನ್ನು ಮದುವೆಯಾಗಿದ್ದು ಮಾತ್ರ ಹುಬ್ಬೇರಿಸುವ ಸಂಗತಿ. ಯಾಕೆಂದರೆ ಸುಮಲತಾ ತಂದೆ ತಾಯಿಗೆ ಅಂಬರೀಷ್ ಇಷ್ಟ ಇರಲಿಲ್ಲ ಅನ್ನೋದು ಅಂಬಿ ಸ್ನೇಹಿತರ ಮಾತು. ಇದು ವೀಕ್ಷಕರೇ ಅಂಬರೀಷ್ ಕುರಿತಾದ ಆಸಕ್ತಿಕರ ವಿಚಾರಗಳು. ಅಂಬರೀಷ್ ಇವತ್ತು ನಮ್ಮೊಟ್ಟಿಗಿಲ್ಲ, ಆದರೆ ಅವರು ಸಿನಿಮಾಗಳ ಮೂಲಕ ಸದಾ ನಮ್ಮೊಟ್ಟಿಗೆ ಇರುತ್ತಾರೆ, ನಮ್ಮನ್ನು ಮನೋರಂಜಿಸುತ್ತಾರೆ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.